ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ರೆಸಿಪಿ ತಂದಿದ್ದೀನಿ, ಎಷ್ಟು ಸಿಂಪಲ್ ಅಂದರೆ ಒಂದು ಕಾಫಿ ಟೀ ಮಾಡೋ ಅಷ್ಟೇ ಈಸಿಯಾಗಿ ಇದೊಂದು ರೆಸಿಪಿ ಮಾಡ್ಕೋಬೋದು. ಈ ಸಮ್ಮರ್ಗಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾನಿವತ್ತು ಪಾಲಕ್ ಸೊಪ್ಪನ್ನ ಬಳಸಿ ದಹಿ ಪಾಲಕ್ ತಡ್ಕ ಮಾಡ್ತಾ ಇದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು 1/2 ಲೀಟ್ರಷ್ಟು ಮೊಸರನ್ನ ನೀಟಾಗಿ ಕಡ್ದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ರೆಡಿ ಆಯ್ತಂದರೆ 5ರಿಂದ 10 ನಿಮಿಷಕ್ಕೆ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ. ನಂತರ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಅಡುಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಔಟ್ ಸೈಡ್ ಬಳಸಬೇಡಿ, ಈ ಥರ ಕುಟ್ಟಿ ಹಾಕಿ ತರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿದ ಮೇಲೆ ಆ ಶುಂಠಿ ಬೆಳ್ಳುಳ್ಳಿಯಿಂದ ಒಂದು ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನಾನು ಏನು 1/2 ಲೀಟ್ರ್ ಮೊಸರು ತಗೊಂಡಿದ್ದೀನಿ, ಅದಕ್ಕೆ ಆಲ್ಮೋಸ್ಟ್ ಒಂದು ಕಟ್ಟು ಅಥವಾ ಒಂದು ನಮ್ಮ ಕೈಲಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ನೀವು ಅದನ್ನು ನೋಡಿಕೊಂಡು ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಸಾಮಗ್ರಿಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಳತೆನಲ್ಲಿ. ಈಗ ಸ್ವಲ್ಪ ಹಿಂಗನ್ನ ಕೂಡ ಬಳಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಬಂದು ಒಂದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿ ಹಾಕ್ತಾ ಇರ್ತೀನಿ. ನಂತರ ಇಲ್ಲಿ 1 ಸ್ಪೂನ್ ಧನಿಯಾ, 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿನ ಬಳಸ್ತಾ ಇದ್ದೀನಿ ಖಾರಕ್ಕೋಸ್ಕರ. ಈಗ ಇದನ್ನು ಯಾವಾಗಲೂ ಈ ಥರ ಮಸಾಲೆಗಳ್ನ ಹಾಕಿದಾಗ ಹಾಗೆ ಫ್ರೈ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಅದಕ್ಕೆ ಬಿಸಿ ನೀರನ್ನ ಸೇರಿಸಿ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕಿ ಬಿಸಿನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನ ಹಾಕಿದಾಗ ಆ ಮಸಾಲೆ ಏನಿದೆ ಅದು ಅದರದ್ದು ಫ್ಲೇವರ್ನ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀವು ಹಾಗೆ ಫ್ರೈ ಮಾಡೋಕ್ಕೆ ಹೋದರೆ ಏನು ಹೇಳ್ತಾರೆ, ಅದರಿಂದ ಒಂದು ಸ್ವಲ್ಪ ಸೀದೋದ್ರೂ ಕನೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಈ ಥರ ಮಸಾಲೆಗಳು ಹಾಕಿದಾಗ ಬಿಸಿ ನೀರನ್ನ ಹಾಕಿ 1 ನಿಮಿಷ ಕುದಿಸ್ಕೊಂಡ್ರೆ ಅದರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ ಪಾಲಕ್ ಸೊಪ್ಪನ್ನ ಈ ರೀತಿ ಉದ್ದುದ್ದಕ್ಕೆ ಹೆಂಗೆ ಆನಿಯನ್ ಕಟ್ ಮಾಡ್ಕೊಂಡಿದ್ವಿ ಅದೇ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ನಿಮ್ಗೆ ಗೊತ್ತೇ ಇರೋ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ತುಂಬ ಏನು ಟೈಮ್ ತೊಗೊಳ್ಳಲ್ಲ, 1-2 ನಿಮಿಷಕ್ಕೆ ಫ್ರೈ ಆಗಿಬಿಡುತ್ತೆ. ಇಲ್ಲಿ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಪಾಲಕ್ ಸೊಪ್ಪನ್ನ ಮಸಾಲೆ ಈರುಳ್ಳಿ ಮತ್ತು ಮಸಾಲೆಗಳೊಂದಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಿಂಪಲ್ ಅಂದರೆ, ನೀವೆಲ್ಲಾದರೂ ಹೊರಗಡೆ ಹೋಗಿ ಬಂದಿರ್ತೀರಾ, ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಆದರೆ ಹೊಟ್ಟೆ ಮಾತ್ರ ಹಸ್ತಿರುತ್ತೆ. ಅಂಥ ಟೈಮಲ್ಲಿ ಆರಾಮಾಗಿ ಇಂಥದ್ದೊಂದು ರೆಸಿಪಿ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪಾಲಕ್ ಸೊಪ್ಪು ಬದಲು ಮೆಂತ್ಯ ಸೊಪ್ಪನ್ನ ಬಳಸ್ಬೋದು, ಇಲ್ಲ ಏನು ಸೊಪ್ಪಿಲ್ಲ ಅಂದರೆ ಮೊಸರಿದ್ರೂ ಈ ರೆಸಿಪಿನ ಮಾಡ್ಕೋಬೋದು. ಈಗ ಇದೆಲ್ಲ ಫ್ರೈ ಆದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು. ನೀವು ನೋಡ್ತಿರ್ಬೋದು ಆ ಮಸಾಲೆಯಿಂದ ಆಯಿಲ್ ರಿಲೀಸ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಸ್ಟವ್ ಆಫ್ ಮಾಡಿ ನಾನು ಏನು ಕಡ್ದಿಟ್ಕೊಂಡಿದ್ನಲ್ಲ ಆ ಮೊಸರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಆರಾಮಾಗೆ ಒಂದು ರುಚಿಕರವಾದ ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು. ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿಂತಾಯಿದ್ರೆ ಹೇಳ್ಬೇಕಂದ್ರೆ ಇನ್ನೂ ಒಂದು ತುತ್ತು ಎಕ್ಸ್ಟ್ರಾ ತಿಂತೀರಾ. ಈ ಸಮ್ಮರ್ಗಂತೂ ಮಾಡಿಸಿದ ರೆಸಿಪಿ, ಮತ್ತು ಟೈಮ್ ಇರಲ್ಲ ಅಂಥ ಟೈಮಲ್ಲಿ ಆರಾಮಾಗಿ ಈ ಥರದ್ದೊಂದು ರೆಸಿಪಿ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಹೈಪ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಾಮೆಂಟು ನಾವೊಂದು ಈ ಥರದ್ದೊಂದು ರೆಸಿಪಿ ಹಾಕೋಕ್ಕೆ ಸ್ಫೂರ್ತಿಯಾಗಿರುತ್ತೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಆರೋಗ್ಯಕರ ರೆಸಿಪಿಯೊಂದಿಗೆ. ಬಾಯ್.